ಇದೊಂದು ಪೇಸ್ಟಿಂದ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ ಇವತ್ತಿನ ವೀಡಿಯೋಲಿ ಅವರ ಧ್ವನಿಯಲ್ಲೇ ಮಾತಾಡಿದ್ದಾರೆ ವಿತ್ ಲೈಫ್ ಪ್ರೂಫ್. ಇದೊಂದು ಪೇಸ್ಟ್ ಇದೆ ಸಾಕು, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಸೊ ಇದು ಯಾವುದು, ಯಾವ ಪುಡಿ ಇದು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಎಂಥ ಅದ್ಭುತವಾದ ಪೇಸ್ಟು ಅಂದರೆ ಒಂದೇ ಅಪ್ಲಿಕೇಶನಲ್ಲಿ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಏನು ಮಾಡಿದ್ರು ಪಿಗ್ಮೆಂಟೇಷನ್ ವಾಸಿ ಆಗಲ್ಲ. ತುಂಬ ಖರ್ಚು ಮಾಡಿಬಿಟ್ಟಿದ್ದೀವಿ, ಸುಮ್ಮನೆ ಸ್ಕ್ರೋಲ್ ಮಾಡ್ತಾರೆ ಇವರು, ಏನೋ ಹೋಗಲ್ಲ ಅನ್ನೋರಿಗೆ ಇವತ್ತು ಲೈಫ್ ಪ್ರೂಫ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಯಾರೋ ಒಬ್ರಿಗೆ ನನಗೆ ನೆಗೆಟಿವ್ ಕಮೆಂಟ್ ಬಂದಿತ್ತು ಅಂತ ನಾನು ಹೇಳೋದಲ್ಲ. ಮ್ಯಾಮ್ ನೀವು ನೋಡಿ, ಕೇಳಿಸ್ಕೊಳ್ಳಿ, ಪ್ಲಸ್ ಕಣ್ಣಲ್ಲಿ ನೋಡಿ, ಓಕೆನಾ. ಸೊ ಇವರು ಪುಷ್ಪ ಮ್ಯಾಮ್ ಅಂತ ರೆಗ್ಯುಲರಾಗಿ ನಮ್ಮ ಪ್ರಾಡಕ್ಟ್ಸ್ ತೊಗೋತಾರೆ, ಆಯಿತಾ. ಸೊ ಇವರು ಯಾವ ರೀತಿ ಅವ್ರ ಫೋಟೋ ಹಾಕ್ತೀನಿ, ಅವರು ಇದು ಕಣ್ಣು ಹಾಕಲ್ಲ, ಯಾಕಂದರೆ ಅವ್ರು ಫುಲ್ ಫೋಟೋ ಹಾಕೋಕ್ಕೆ ನನಗೂ ಇಷ್ಟ ಅಲ್ಲ ಪಾಪ, ಅದು ಸರಿನೂ ಇಲ್ಲ. ಬರೀ ಅವ್ರ ಚೀಕ್ಸ್ ಹಾಕ್ತೀನಿ ನೋಡಿ ಡಿಫ್ರೆನ್ಸ್ ಫಸ್ಟ್ ಆ್ಯಂಡ್ ಆಫ್ಟರ್. ಮತ್ತು ವಾಯ್ಸ್ ಮೆಸೇಜ್ ಕೇಳಿಸ್ಕೊಳ್ಳಿ. ನಾನು ಸುಮಾರು ಈಗ ಒಂದು 3 ತಿಂಗಳಿಂದ ನಿಮ್ಮ ಸೋಪು ಮತ್ತು ಸನ್ಸ್ಕ್ರೀನು, ಮಾಯ್ಶ್ಚರೈಸರು ಮತ್ತು ಸಿರಮ್ ಯೂಸ್ ಮಾಡ್ತಾ ಇದ್ದೆ. ಲಾಟ್ ಆಫ್ ಡಿಫ್ರೆನ್ಸ್ ಬಂದಿದೆ ಮೇಡಮ್. ನನ್ನ ಮುಖದಲ್ಲಿ ಬಂಗೆಲ್ಲ ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ಮತ್ತು ನೀವು ಹೇಳ್ತಿದ್ರಲ್ಲ ಆಮ್ಲ ಜ್ಯೂಸ್ ತಗೊಳ್ಳಿ ಇಂಟೇಕಿಗೆ, ಮತ್ತು ಕರ್ಬೇವಿನ ಸೊಪ್ಪು ತಗೊಳ್ಳಿ ಇದೆಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ಫಾಲೋ ಮಾಡಿದೆ. ಸುಮಾರು 90% ಬಂಗು ಮುಖದಲ್ಲಿ ಕ್ಲಿಯರ್ ಆಗಿದೆ. ತುಂಬ ಥ್ಯಾಂಕ್ಸ್ ಮೇಡಮ್. ಸೊ ಇವ್ರು ರೆಗ್ಯುಲರಾಗಿ ನಮ್ಮ ಜೊತೆ ಪ್ರಾಡಕ್ಟ್ಸ್ನ ತೊಗೋತಾರೆ ಮತ್ತು ಫಾಲೋ ಅಪ್ ಮಾಡ್ಕೋತಾರೆ. ಹಿಂಗಾಯ್ತಾ ಹಿಂಗಾಯ್ತಾ ಹಿಂಗೆ ಅಂತ. ಏನಾದ್ರು ಒಂದು ನಾವು ರೆಮಿಡಿ ತೋರಿಸಿದಾಗ ಅವ್ರು ನಮ್ಮನ್ನ ಕೇಳ್ತಾರೆ, ಮ್ಯಾಮ್ ಇದು ಇವತ್ತಿನ ವೀಡಿಯೋ ಶೇರ್ ಮಾಡಿದ್ರಲ್ಲ, ಅದು ನಾವು ಮಾಡ್ಬೋದಾ ಅಂತ. ಓಕೆ, ಈ ಥರ ಫಾಲೋ ಅಪ್ ಮಾಡಿದಾಗ ಮಾತ್ರ ಕೆಲವೊಂದು ಪ್ರಾಬ್ಲಮ್ಸ್ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು ಅಲ್ವಾ. ಸೊ ಆವಾಗ ಬೇಗ ಹೋಗೋಕ್ಕೂ ಕರೆಕ್ಟಾಗಿರುತ್ತೆ. ಪ್ರಾಬ್ಲಮ್ಮು ಎಲ್ಲೂ ನಿಮಗೆ ಲೇಖನ ಇಲ್ಲ, ಒಬ್ಬರೋ ಇಬ್ರಿಗೋ ಹೇಳ್ತಾ ಇದ್ದೀನಿ, ಆಯಿತಾ. ಪಿಗ್ಮೆಂಟೇಷನ್ ಹೋಗಲ್ಲ ಅಂತ ಎಲ್ಲೂ ಯಾರೂ ಗ್ರಂಥ ಬರ್ತಿಲ್ಲ. ಅದನ್ನು ನೀವು ಮೈಂಡಿಂದ ತಲೆಯಿಂದ ತೆಗೆದಾಕೊಂಬಿಡಿ, ಎಲ್ಲನೂ ವಾಸಿ ಆಗುತ್ತೆ. ಕರೆಕ್ಟ್ ಟ್ರೀಟ್ಮೆಂಟ್ ತೊಗೋಬೇಕು ನಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು. ನಿನ್ನೆ ಮಂಜುನಾಥ್ ಚಂದ್ರಮ್ಮ ಅಂತವರು ನನಗೆ ಮೆಸೇಜ್ ಹಾಕಿದರು. ಮ್ಯಾಮ್ಗೆ ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡಿ ಹೇಳಿದೆ, ಯಾಕಂದರೆ ನಾನು ಏನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಅವರೇನು ನನಗೆ ವಾಯ್ಸ್ ಓವರ್ ಕೊಡ್ತಾರೋ ಒಂದಕ್ಕೊಂದು ಮಿಸ್ ಮ್ಯಾಚ್ ಆಗ್ತಿತ್ತು. ಅಂದರೆ ಮುಲತಿ ಪೌಡ್ರು ಸೂಟ್ ಆದರೆ ಮಾತ್ರ ಹೇಮನ್ ಹತ್ರ ಸೋಪ್ ತೊಗೋಬೋದು, ಇಲ್ಲಾಂದರೆ ಸೋಪ್ ತೊಗೊಳಕ್ಕಾಗಲ್ಲ, ಸೋಪ್ ಕೊಡೋಲ್ಲ, ಯಾಕಂದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಈಗ ಎಲ್ಲರಿಗೂ ಮುಲತಿ ಈಗ ವಾಯ್ಸ್ ಓವರ್ ಕೊಟ್ಟರಲ್ಲ ಪುಷ್ಪ ಮ್ಯಾಮು, ಅವ್ರದ್ದು ಫೋಟೋಸು ಓಕೆನಾ, ಸ್ಟಾರ್ಟಿಂಗಿಗೂ ಆಮೇಲೆ ಚೇಂಜಸ್ ಆಗಿದ್ದು. ಓಕೆ, ಅವ್ರದ್ದು ಒಂದು ಕ್ಲೋಸಪ್ ವ್ಯೂನೂ ಹಾಕ್ತೀನಿ ನೋಡಿ, ಯಾಕಂದರೆ ಮುಖ ಹಾಕೋದು ಸರಿ ಹೋಗಲ್ಲ, ಓಕೆನಾ. ಮುಲತಿ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಒಂದಿನ ಹೆಬ್ಬೆಟ್ಟೆ ನಿಂಬಾಗ, 4 ದಿನ ಮುಖದ ಮೇಲೆ. ನೆಕ್ಸ್ಟ್ ಪಾಯಿಂಟ್, ಕೆಲವ್ರಿಗೆ ಬೇಗ ವಾಸಿ ಆಗುತ್ತೆ, ಕೆಲವ್ರಿಗೆ ಲೇಟಾಗಿ ಆಗುತ್ತೆ, ಡಿಪೆಂಡ್ ಆನ್ ದಿ ಟೈಪ್ ಆಫ್ ದ ಪಿಗ್ಮೆಂಟೇಷನ್ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಸ್ಕಿನ್ ಟೈಪ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಟು ಬಿ ನೋಟೆಡ್, ಬರೀ ಸೋಪಲ್ಲಿ ಪಿಗ್ಮೆಂಟೇಷನ್ ವಾಸಿ ಆಗೋದ್ರ ಜೊತೆಗೆ ನೀವು ಇಂಟೇಕ್, ಅವ್ರು ಏನಂದರು ಇಂಟೇಕ್ ತೊಗೊಳ್ಳಿ. ಫಿಫ್ತ್ ಪಾಯಿಂಟ್, ನಮ್ಮ ಪಿಗ್ಮೆಂಟೇಷನ್ ಯಾವುದಿದೆ, ನಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂತ ನೋಡ್ಕೊಂಡು ರೆಮಿಡೀಸ್ನ ಮಾಡ್ಕೋಬೇಕು. ನೆಕ್ಸ್ಟು ನಾವು 2 ತಿಂಗಳು 3 ತಿಂಗಳು ಸೋಪ್ ಉಪಯೋಗಿಸ್ತಾ ಇದ್ದೀವಿ, ನಮಗೇನೂ ಚೇಂಜಸ್ ಆಗ್ತಿಲ್ಲ, ನಾವು ಬಿಟ್ಬಿಡ್ತೀವಿ ಅಂತ ಏನಾದ್ರು ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್, ರೈಟ್. ಅದನ್ನು ನಾನು ಏನೂ ಹೇಳೋಕ್ಕೆ ಬರೋಲ್ಲ. ಯಾವುದನ್ನೇ ಸತತವಾಗಿ ಕಂಟಿನ್ಯೂಟಿ ಇಟ್ಕೋಬೇಕು, ಆಯಿತಾ. ಕೆಲವ್ರಿಗೆ 2 ತಿಂಗಳಲ್ಲಿ ಹೋಗ್ಬೋದು, ಕೆಲವ್ರಿಗೆ 6 ದಿನದಲ್ಲಿ ಹೋಗಿದೆ 6 ವರ್ಷದ ಪಿಗ್ಮೆಂಟೇಷನ್, ಕೆಲವ್ರಿಗೆ ಲೇಟ್ ಆಗ್ಬೋದು ಅಲ್ವಾ. ಸೊ ಇಟ್ ಡಿಪೆಂಡ್ಸ್. ಸೆನ್ಸಿಟಿವ್ ಸ್ಕಿನ್ ಅವ್ರು ನಾವು ಆಗಲ್ಲ ಅಂತ ಹೇಳ್ತಿದ್ವಿ, ಬಟ್ ಸೆನ್ಸಿಟಿವ್ ಸ್ಕಿನ್ ಅವ್ರು ಪ್ರೂವ್ ಮಾಡಿದ್ದಾರೆ. ನಮ್ಮ ನಾಗರತ್ನ ರಮೇಶ್ ಮ್ಯಾಮ್, ಇಲ್ಲ ನಾನು ಚಾಲೆಂಜ್ ಆಗಿ ತೊಗೊಂಡು ಇನ್ಫ್ಯಾಕ್ಟ್ ಮಾಡಬೇಡಿ ಅಂತಲೇ ಹೇಳ್ತಿದ್ರು, ಮ್ಯಾಮ್ ಅದನ್ನು ರಿಸ್ಕ್ ತೊಗೊಂಡು ಮಾಡಿದ್ದಾರೆ, ರೈಟ್. ಸೊ ಇದೆಲ್ಲ ಚಿಕ್ಕ ಕಂಡೀಷನ್ಸ್ ಇರುತ್ತೆ, ಆಯಿತಾ. ಅಯ್ಯೋ ಒಂದೇ ಸಲ ಒಂದಿನ ಹಾಕಿದ್ವಿ, 1 ವಾರ ಹಾಕಿದ್ವಿ, 1 ತಿಂಗಳು ಹಾಕ್ಕೊಂಡ್ವಿ. ನೀವು ಹೋಗುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ಮಾಡಿಟ್ಕೊಂಡು ನೀವು ಮಾಡ್ಕೊಳ್ಳಿ, ಡೆಫಿನೆಟಾಗಿ ಹೋಗುತ್ತೆ. ಅದರಲ್ಲೂ ನಮ್ಮ ಸಲಾಮೇರಿ ಮ್ಯಾಮ್ದು ಇರ್ಬೋದು, ಸುಮಾರು ಜನ, ಪುಷ್ಪ ಮ್ಯಾಮ್ ಇರ್ಬೋದು, ಇವ್ರದ್ದೆಲ್ಲ ಆರತಿ ರಮೇಶ್ ಮ್ಯಾಮ್ ಇರ್ಬೋದು ಅಲ್ವಾ, ಇವ್ರದ್ದೆಲ್ಲ ಪಾಸಿಟಿವ್ ನೋಟಲ್ಲೇ ಇದೆ, ಸುಮಾರು ಜನದ್ದು ವಾಸಿ ಆಗ್ತಿದೆ, ಆಯಿತಾ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮಂಜುಳಾ ಮ್ಯಾಮ್ ಇರ್ಬೋದು, ಅವರು ನಮ್ಮ ಜೊತೆ ಡಿಸೆಂಬರಿಂದ ಪ್ರಾಡಕ್ಟ್ಸ್ ತೊಗೋತಿದ್ದಾರೆ, ಅಪಿನಿಯಾದವರು, ಆಯಿತಾ. ಸೊ ಅವ್ರದ್ದು ವಾಯ್ಸ್ ಮೆಸೇಜ್ ಇದೆ, ಓಕೆ, ಅದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಕೇಳಿಸ್ಕೊಳ್ಳಿ. ರಿಪೋರ್ಟ್ ಬರ್ತಾನೆ ಇತ್ತು ನನಗೆ ಮಂಜುಳಾ ಮ್ಯಾಮ್ದು, ಅವ್ರ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತ. ನಿನ್ನೆ ಸಂಜೆ ಒಂದು ವಾಯ್ಸ್ ಮೆಸೇಜ್ ಕೇಳೋಣ, ತುಂಬ ಚೆನ್ನಾಗಿದೆ ಅಂತ ಎಲ್ಲರಿಗೂ ನನ್ನ ಮೇಲೆ ಕಂಡು ಬಿಟ್ಟಿದೆ. ಅದಕ್ಕೆ ಸೋಪ್ ಬೇಕಂತೆ, 4 ಸೋಪ್ ಈಗ ಇವತ್ತು ಎಷ್ಟೊತ್ತಿದ್ರು ಬೇಕು. ಇವ್ರದ್ದು ಅಷ್ಟೇ, ಇವ್ರಿಗೆ ಹೆಂಗೆ ಅಂದರೆ ಮಂಜುಳಾ ಮ್ಯಾಮ್ಗೆ ಅವ್ರ ಮನೇಲಿ ಹೊರಗಡೆ ಅಂದರೆ ಈ ಥರ ಮಾತಾಡೋದಕ್ಕೆಲ್ಲ ಬಿಡಲ್ಲ ಅವ್ರ ಹಸ್ಬೆಂಡ್. ಅವ್ರು ನನಗೆ ಮುಂಚೆನೇ ಹೇಳಿದರು. ಸೊ ಇನ್ಫ್ಯಾಕ್ಟ್ ರಿಲೇಟಿವ್ಸ್ ಎಲ್ಲ ಅವ್ರ ಮುಖ ನೋಡಿ ಅವರೇ ಆಶ್ಚರ್ಯಪಡ್ತಾರಂತೆ, ಏನೋ ಮಾಡ್ಕೋತಿದ್ದಾರೆ ಅಂತ, ಓಕೆನಾ. ಸೊ ಒಂದು ಏನು ಗೊತ್ತಾ ಹೇಳೋಕ್ಕೆ ಇಷ್ಟಪಟ್ಟು, ನಿಮಗೆ ನಂಬಿಕೆ ಇದೆಯಾ ಹೌದು ಅಂತ, ನಂಬಿಕೆ ಇದ್ದರೆ ತಗೊಳ್ಳಿ ಮಾಡಿ, ಓಕೆ. ನಂಬಿಕೆಯಿಂದ ಅಂದರೆ ತೊಂದರೆನೇ ಇಲ್ಲ. ಯಾಕೆ ಅಂದರೆ ನನಗೆ ಅಷ್ಟೊಂದು ಪ್ರಾಡಕ್ಟ್ಸ್ ಕೊಡೋ ಶಕ್ತಿನೇ ಇಲ್ಲ. ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ನನಗೇನಂತಿದ್ದೀವಿ ಲೇಟ್ ಆಗ್ತಿದೆ.
ಸೊ ಹೊಸಬ್ರಿಗೆ ದಯವಿಟ್ಟು ಹೇಳ್ತಿದ್ದೀನಿ, ನಂಬಿಕೆ ಇದ್ದರೆ ತೊಗೊಳ್ಳಿ, ನಂಬಿಕೆ ಇಲ್ಲ ಅಂದರೆ ನೋ ಇಶ್ಯೂಸ್ ಅಟ್ ಆಲ್, ಆಯಿತಾ. ನಮ್ಮ ಕೆಲಸ ಏನು ಗೊತ್ತಾ, ನಾವು ವೀಡಿಯೋಸ್ ಹಾಕೋ ಜೊತೆ ನಾನು ಪಾಸಿಟಿವ್ ರಿಸಲ್ಟ್ಸ್ ಕೊಡಬೇಕು ಅಂತ ಇಲ್ಲ ಯೂಟ್ಯೂಬು. ಏನೋ ವೀಡಿಯೋ ಹಾಕಿದ್ನೋ ಅಲ್ಲಿಗೆ ನನ್ನ ಕೆಲಸ ಮುಗಿದೋಯ್ತು, ವ್ಯೂಸ್ ಬಂತು, ನೆಕ್ಸ್ಟ್ ವೀಡಿಯೋ ಹಾಕೊಂಡು ಇಲ್ಲ. ನನ್ನ ಪ್ರತಿಯೊಂದು ವೀಡಿಯೋಲು ನಾನು ಒಂದು ಏನಂತೀವಿ, ಐ ವಾಂಟ್ ಟು ಗಿವ್ ಎ ಕ್ರಿಯೇಟಿವಿಟಿ. ಅದು ಒಂದು 4 ಜನಕ್ಕೆ ಉಪಯೋಗ ಆಗಬೇಕು ಅಲ್ವಾ. ಸೊ ನನ್ನ ಸೋಪು ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಎಕ್ಸಿಮಾಗೆ, ಸೋರಿಯಾಸಿಸ್ಗೆಲ್ಲ ವಾಸಿಯಾಗಿದೆ ನನ್ನ ಸೋಪು, ಆಯಿತಾ. ಅದು ನನಗೆ ಹೆಮ್ಮೆ, ಜೊತೆಗೆ ನಾನು ಕಷ್ಟಪಟ್ಟಿದ್ದೀನಿ ಆಯಿತಾ. ಏನೋ ಒಂದು ಮುಲತಿ ಸೋಪ್ ಅಂದರೆ ಬರೀ ಮುಲತಿ ಹಾಕಿಲ್ಲ ಆ ಸೋಪ್ಗೆ, ಅದರಲ್ಲಿ ತರಾವರಿ ಇದೆ ಆಯುರ್ವೇದಿಕ್ ಪದಾರ್ಥಗಳು. ಸೊ ದೆರ್ ಇಸ್ ಎ ಎಫರ್ಟ್ ಬಿಹೈಂಡ್ ಎ ಮೇಕಿಂಗ್ ಆಫ್ ಎ ಸೋಪ್ ಇರ್ಬೋದು. ಒಂದು ಹೇರ್ ಆಯಿಲ್, ನೆನೆ ಹೇರ್ ಆಯಿಲ್ ತೋರಿಸಿದ್ದೀನಿ. ನಾವು 9 ಗಂಟೆಗೆ ನಿಂತ್ಕೊಂಡ್ರೆ ನನ್ನ ನಾನು ಏನು ಗೊತ್ತಾ, ಎಲ್ಲರದು ಒಟ್ಟಿಗೆ ಮಾಡಲ್ಲ. ಹೇರ್ ಆಯಿಲ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಒಂದೊಂದು ಸ್ಲಾಟ್ನ ಬುಕ್ ಮಾಡ್ಕೋತೀನಿ ಸಬ್ಸ್ಕ್ರೈಬರ್ಸ್ಗೆ. ಎಸ್, ಇವ್ರಿಗೆ ಇಷ್ಟು ಕೊಡಬೇಕು ನಾವು ಪ್ರಾಡಕ್ಟು, ಜಿನೈನ್ ಆಗಿರಬೇಕು. ನಾನು ಹಾಕೋ ಪ್ರತಿಯೊಂದು ವಸ್ತು ನೆನೆ ತೋರಿಸಿದ್ದೀನಿ. ಕಳಪೆ ವಸ್ತುಗಳು ನನ್ನ ಚಾನಲಲ್ಲೂ ಇಲ್ಲ, ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸಲ್ಲೂ ಇಲ್ಲ, ಆಯಿತಾ. ಕಳಪೆ ಇದ್ದಿದ್ದರೆ ಯಾರಿಗೂ ರಿಸಲ್ಟ್ ಬರ್ತಿಲ್ಲ. ನೆಕ್ಸ್ಟ್ ಪಾಯಿಂಟ್, ಹೇಮಾ ನಾಗರಾಜ್ ಹೆಮ್ಮೆ ಅಂತ ನಾನು ಹೇಳ್ಕೊಳ್ಳಲ್ಲ, ನಾನೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ತೀನಿ. ನಾನೊಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ, ಏನೋ ಒಂದು ಹಾಕ್ಬಿಟ್ಟು ಹೋದರೆ ಮುಗಿದೋಯ್ತು ಬರುತ್ತೆ, ಆರಾಮಕ್ಕಿರ್ಬೋದು, ನಾಳೆ ಒಂದಷ್ಟು ಹಾಕ್ಬೋದು, ಡೂಪ್ಲಿಕೇಟ್ ಆಗಿ ಒಂದಷ್ಟು, ಈ ಥರ ಕತೆ ನನ್ನ ಹತ್ರ ಇಲ್ಲವೇ ಇಲ್ಲ. ನಾನು ಏನಾರು ಹಾಕಿದ್ರೆ ದೇರ್ ಇಸ್ ಎ ಪಾಯಿಂಟ್, ಅದರಲ್ಲೊಂದು ಜಿನೈನ್ ಇರುತ್ತೆ. ಎಸ್, ಇಟ್ ವಿಲ್ ವರ್ಕ್. ಮತ್ತು ಯಾರೋ ಒಬ್ಬರು ಲಕ್ಷ್ಮಿ ಅನ್ನೋರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹೋಗಿ ಬೇರೆಯವ್ರಿಗೆ ಕೇಳಬೇಡಿ ಮ್ಯಾಮ್ ಇದು ವರ್ಕ್ ಆಗುತ್ತಾ ಇದಿಲ್ವಾ ಅಂತ, ಡೈರೆಕ್ಟಾಗಿ ನನ್ನೇ ಕೇಳಿ. ಆಮೇಲೆ ನಿಮಗೆ ವರ್ಕ್ ಆಗಲ್ಲ ಆ ಥರ ಡೌಟ್ ಇತ್ತು ಅಂದರೆ ಲಕ್ಷ್ಮಿ ಅನ್ನೋ ಐಡಿಗೆ ನಿಮ್ಗೆ ಡೌಟ್ ಇತ್ತು ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಐವ್ ಗಾಟ್ ಲಾಟ್ ಆಫ್ ಗುಡ್ ಸಬ್ಸ್ಕ್ರೈಬರ್ಸ್. ಅವ್ರಿಗೆ ವಾಸಿ ಆದರೆ ಸಾಕು. ನೋಡಿ, ನನ್ನ ಚಾನಲಲ್ಲಿ 29,000 ಇದ್ದಾರೆ, 28,000 ಇದ್ದಾರೆ ಜನ. ಅವ್ರಿಗೆ ವಾಸಿ ಆದರೆ ಸಾಕು ಅಲ್ವಾ. ಸೊ ಅವ್ರಿಗೆ ನಾನು ಪ್ರಾಡಕ್ಟ್ಸ್ ಕೊಡೋಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ವಾಟ್ಸಪ್ಪಲ್ಲಿ ಅಷ್ಟು ಜನ ನನಗೆ ಇನ್ನೊಂದು ಬೇಜಾರು ಏನು ಹೇಳಬೇಕು ಅಂದರೆ, ಸುಮಾರು ಜನ ಆರತಿ ರಮೇಶ್ ಮ್ಯಾಮ್, ಇವಾಗ ನಾಗರತ್ನ ಮ್ಯಾಮ್ದು ನೆನ್ನೆ ಕಳಿಸ್ಕೊಟ್ಟೆ. ಈಗ ಸುಮಾರು ಜನ ನಮ್ಮ ಆರತಿ ರಮೇಶ್ ಮ್ಯಾಮ್ದು ಇರ್ಬೋದು, ಮತ್ತು ಸ್ಟಾಲಾ ಮೇರಿ ಮ್ಯಾಮ್, ಇವರೆಲ್ಲ ನಮ್ಮ ಮೆಂಬರ್ಶಿಪ್ ತೊಗೊಂಡವರು ಅಲ್ವಾ. ಹಂಗೆ ನೋಡೋಕೆ ಫಸ್ಟ್ ಇವ್ರಿಗೆ ಕೊಡಬೇಕು ನನ್ನ ಪ್ರಾಡಕ್ಟ್ಸು ಅಲ್ವಾ. ಸೊ ಆ ಥರ ಎಲ್ಲ ನಾನು ತೂಕ ಎಲ್ಲ ಮಾಡಿಕೊಂಡು ನಾನು ಇದು ಮಾಡೋಕ್ಕೆ ಹೋಗಲ್ಲ. ಮತ್ತು ಇವತ್ತಿನ ವೀಡಿಯೋಲಿ ಇನ್ನೊಬ್ರಿಗೆ ಸಾರಿ ಕೇಳ್ತೀನಿ, ಅದು ಸ್ಟಾಲಾ ಮೇರಿ ಮ್ಯಾಮ್ಗೆ, ಆರತಿ ರಮೇಶ್ ಮ್ಯಾಮ್ಗೆ. ಈಗ ಇವರಿಬ್ಬರು ಪ್ರಾಡಕ್ಟ್ಸು ಮಂಡೇ ಡಿಸ್ಪ್ಯಾಚ್ ಆಗುತ್ತೆ, ಓಕೆನಾ. ಸೊ ಇಟ್ ವಿಲ್ ಟೇಕ್ ಟೈಮ್. ಆಮೇಲೆ ನಿಮ್ಗೆ ಇಷ್ಟ ಇಲ್ಲ, ಯಾರಾದರೂ ಹೊಸ ಸಬ್ಸ್ಕ್ರೈಬರ್ ನೋಡ್ತಿದ್ರೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ನಾನೇ ಹೇಳ್ಬಿಡ್ತೀನಲ್ಲ, ಸಬ್ಸ್ಕ್ರೈಬು ಮಾಡ್ಕೋಬೇಡಿ, ಯೂಸು ಮಾಡಬೇಡಿ. ಯಾಕೆಂದರೆ ಯಾವುದಾದ್ರೂ ಒಂದು ವಿಷಯ ಮಾಡ್ಕೋಬೇಕಾದ್ರೆ ನಾವು ಅದನ್ನು ನಂಬಿಕೆ ಇಟ್ಕೊಂಡು ಮಾಡಬೇಕು, ಆಯಿತಾ. ಜಸ್ಟ್ ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ನ ಸ್ಕ್ರೋಲ್ ಮಾಡ್ಕೊಳ್ಳಿ ನಿಮ್ಗೆ ಟೈಮ್ ಇತ್ತು ಅಂದರೆ. ಯಾಕೆಂದರೆ ಹೇಮಾ ನಾಗರಾಜ್ ಹಸ್ ಗಿವನ್ ದ ಸಕ್ಸಸ್ಫುಲ್ ರಿಸಲ್ಟ್ಸ್ ಅಂತ ಹೇಳ್ಬೋದು ನನ್ನ ಪ್ರತಿಯೊಂದು ವೀಡಿಯೋಲಿ. ಮತ್ತೆ ರಿಪೀಟ್ ಹೇಳ್ತಿದ್ದೀನಿ, ಏನೋ ಹಾಕದೆ ಹೋದೆ, ನಾನು ಖಂಡಿತ ಅಲ್ಲವೇ ಅಲ್ಲ. ಯಾಕೆ ನನ್ನ ಇದು ಅಲ್ವಾ, ಕ್ಯಾರೆಕ್ಟ್ರು ಆ ಥರ ಅಲ್ಲ. ಐ ವಾಂಟ್ ಟು ಗಿವ್ ದ ಬೆಸ್ಟ್ ಆಫ್ ಬೆಸ್ಟ್. ಯಾಕಾಗಲ್ಲ, ನನಗೇನಾದ್ರು ಒಂದು ವಿಷಯ ಆಗಲ್ಲ, ಯಾಕಾಗಲ್ಲ, ವಾಟ್ ಈಸ್ ದ ರೀಸನ್, ಗೊತ್ತಾಯ್ತಾ. ನಿಮಗೆ ಬರೀ ಅನಿಸೋದು ಇದೊಂದು 1/4 ಗಂಟೆ 10 ನಿಮಿಷ ವೀಡಿಯೋ ಇರ್ಬೋದು ಅಂತ ನಿಮ್ಗೆ ಅನಿಸೋದು, ಬಟ್ ಅದರಿಂದ ಎಷ್ಟಿದೆ ಶ್ರಮ ನಿಮ್ಗೆ ಗೊತ್ತಿಲ್ಲ. ಒಂದು ಸೋಪ್ ಮೇಕಿಂಗಲ್ಲಿ ನಾನು ಒಂದು ಶಾರ್ಟಲ್ಲಿ 60 ಸೋಪ್ಸ್ ಮಾಡ್ತೀನಿ, ಎಲ್ಲ ನನ್ನ ಹ್ಯಾಂಡ್ಮೇಡ್. ಒಂದು ಸೋಪು ನನ್ನ ಹ್ಯಾಂಡ್ಮೇಡ್. ನಾನು ಇನ್ಫ್ಯಾಕ್ಟ್ ಯಾರನ್ನೂ ಹೆಲ್ಪಿಗೆ ತೊಗೊಳ್ಳಲ್ಲ. ಯಾಕೆ ಅಂದರೆ ನನಗೆ ನನ್ನ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಜಾಸ್ತಿ. ಇನ್ಯಾರನ್ನಾದ್ರೂ ಕರ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಆಗುತ್ತಪ್ಪ. ಮನೇಲಿರೋದು ಹೆಲ್ಪು ನಾನು ತೊಗೊಳ್ಳಲ್ಲ. ಜಸ್ಟ್ ಫಾರ್ ಪ್ಯಾಕಿಂಗು ಕೊರಿಯರವ್ರು ಬರ್ತಾರಷ್ಟೇ. ಎಲ್ಲ ನನ್ನ ಕೈಯಾರೆ. ಒಂದು ಶಾರ್ಟಲ್ಲಿ ನಾನು ಒಂದು ಸ್ಲಾಟ್ ಅಂತ ಇರುತ್ತೆ, 60 ಇಂದ 80 ಸೋಪ್ಸ್ ಮಾಡ್ತೀನಿ, ಆಯಿತಾ. ಯಾಕೆ ನನಗೆ ಅಷ್ಟು ಬ್ಯಾಕ್ ಟು ಬ್ಯಾಕ್ ಸೋಪ್ಸ್ದು ಆರ್ಡರ್ ಇದೆ, ಬ್ಯಾಕ್ ಟು ಬ್ಯಾಕ್. ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 45 ವರ್ಷ ದಾಟಿದ ಮೇಲೆ ಲೇಡೀಸ್ಗೆ ನಾನು ಸತತವಾಗಿ 60 ಸೋಪ್ ಮಾಡಬೇಕಾದ್ರೆ 1 ಅವರ್ 1.5 ಅವರ್ಸ್, ಮೋರ್ ದೆನ್ 2.5 ಅವರ್ಸ್, 1.5 ಅವರ್ಸ್ ಅಂದರೆ 2.5 ಅವರ್ಸ್ ಸ್ಟವ್ ಮುಂದೆ ನಿಂತಿರ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕಡೆ ಕುತ್ಕೊಳ್ಳೋಕ್ಕೂ ಆಗಲ್ಲ ನಾವು, ಯಾಕೆ ಅಂದರೆ ಹದ ಕೆಟ್ಟೋಗುತ್ತೆ, ಪರ್ಫೆಕ್ಷನೆಸ್ ಹೊರಟೋಗುತ್ತೆ, ಸೋಪು ಶೇಪ್ ಬರಲ್ಲ ಅಲ್ವಾ. ನೀವೆಲ್ಲ ಹೇಳ್ತೀರಲ್ಲ ಸೋಪ್ ಜಾದು ಆಗುತ್ತೆ ಅಂತ. ಅದರಲ್ಲಿ ಎಷ್ಟು ಪ್ರಾಡಕ್ಟ್ಸ್ನ, ರಾ ಮೆಟೀರಿಯಲ್ಸ್ನ ತಂದು ಬಿಸಿಲಲ್ಲಿ ಒಣ ಹಾಕಿ, ನನ್ನ ಕೈಯಾರೆ ಬಿಸಿಲಲ್ಲಿ ಈ ಬಿಸಿಲಲ್ಲಿ ನೀವು ನೋಡಿದ್ದೀರಾ, ಮಿಲ್ಲಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಬರ್ತೀನಿ ನಾನು. ನನ್ನ ಕಣ್ಣಾರೆ ನಾನೇ ಎತ್ಕೊಂಡು ಹೋಗ್ತೀನಿ ಮಿಲ್ಲಿಗೆ. ಯಾಕೆಂದರೆ ನಾನು ಹೇಳಿದೆ, ನಾನು ಯಾರನ್ನೂ ನಂಬಲ್ಲ ಅಂತ, ಅದೊಂದು ನನ್ನ ಕ್ಯಾರೆಕ್ಟ್ರು. ನಾನೇ ನಿಂತ್ಕೊಂಡು ಎಲ್ಲ ಮಾಡಿಸ್ಕೊಂಡು ಸುಮಾರು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಇದೆ. ಎಲ್ಲರೂ ಕೋಪ ಮಾಡ್ಕೋತಾರೆ ವಾಟ್ಸಪ್ಪಲ್ಲಿ, ಇಲ್ಲ ಲೇಟ್ ಆಗುತ್ತೆ ಅಂದರೆ ಕೋಪ ಮಾಡ್ಕೋತಾರೆ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಆಯಿತಾ. ಸೊ 2.5 ಗಂಟೆ ಬೇಕಾಗುತ್ತೆ 60 ಸೋಪ್ ಮಾಡೋದಕ್ಕೆ. ಸೊ ನನ್ನ ವಾರದಲ್ಲಿ 4 ಬ್ಯಾಚ್ ಹೋಗುತ್ತೆ ಸೋಪ್, ಆಯಿತಾ. ನಾನಿವಾಗ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಮಾಡ್ತಾಯಿಲ್ಲ, ಯಾಕೆ ನನ್ನ ಕೈಲಿ ಆಗಲ್ಲ. ಬಟ್ ಮಂಡೇ ಡಿಸ್ಪ್ಯಾಚ್ ಮಾಡ್ತೀನಿ, ಸಂಡೇ ಈವ್ನಿಂಗಿನ ಮಂಡೇ ಡಿಸ್ಪ್ಯಾಚ್ ಮಾಡ್ಕೋತೀನಿ. 2-3 ಡೇಸ್ ವೀಕ್ಲಿ ಆಫ್ ತೊಗೊಬಿಡ್ತೀನಿ ನಾನು, ಇನ್ಕ್ಲೂಡಿಂಗ್ ಆರ್ಡರ್ ಮಾಡ್ಬೋದು, ಬಟ್ ಪ್ರಾಡಕ್ಟ್ಸ್ ವಿಲ್ ನಾಟ್ ಬಿ ಡಿಸ್ಪ್ಯಾಚ್ಡ್.
ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಎರಡೇ ಪ್ರಾಡಕ್ಟು ಆಯಿತಾ. ನೋಡ್ಕೊಂಬಂದ್ಬಿಡಿ ಯಾವ ರೀತಿ ರೆಡಿ ಮಾಡಿದೆ ಈ ಅದ್ಭುತವಾದ ಪ್ಯಾಕ್ನ ಅಂತ. ಜಾಸ್ತಿ ತಡ ಮಾಡೋದು ಬೇಡ, ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನಾನು ಸುಮಾರು ಒಂದು ಅರ್ಧ ಚಮಚದಷ್ಟು ಮುಲತಿ ಪೌಡ್ರ್ ತೊಗೊಂಡಿದ್ದೀನಿ. ಮುಲ್ತಾನಿ ಮಿಟ್ಟಿ ಅಲ್ಲ. ಸುಮಾರು ಜನ ವಾಟ್ಸಪ್ಪಲ್ಲಿ ನೆನೆ ಮಂಜುನಾಥ್ ಚಂದ್ರಮ್ಮ ಅನ್ನೋರಿಗೆ ಹೇಳ್ತಾ ಇದ್ದೀನಿ, ಇದು ಮುಲತಿ ಪೌಡರ್, ಅತಿ ಮಧುರ, ಜ್ಯೇಷ್ಠ ಮದ್ದು ಆಯಿತಾ. ಲಿಕ್ವರೈಸ್ ಪೌಡರ್ ಅಂತ ನಿಮಗೆಲ್ಲ ಅರ್ಶಿನ ಕುಂಕುಮ ಮಾರ್ತಾರೆ ನೋಡಿ, ಆ ಅಂಗಡಿಲಿ ಸಿಗುತ್ತೆ. ಪ್ಯಾಚ್ ಟೆಸ್ಟ್ಗೆ ಒಂದು 10 ಗ್ರಾಮ್ ತಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಒಂದಿನ ಹೆಬ್ಬೆಟ್ಟಿನ ಹಿಂಭಾಗ ಒಂದು ರಾತ್ರಿ, ಇನ್ನು 4 ರಿಂದ 5 ದಿನ ಮೊಸರು ಜೊತೆ ಮುಖದಲ್ಲಿ ಮಾರ್ನಿಂಗ್ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ. ಇದು ಹೆಬ್ಬೆಟ್ಟಿನ ಹಿಂಭಾಗ ಕುಡಿಯೋ ನೀರಲ್ಲಿ ಕಲಿಸ್ಕೊಳ್ಳಿ. ಇದಕ್ಕೆ 1 ಚಮಚದಷ್ಟು ಹದ ನೋಡ್ಕೊಳ್ಳಿ. ಸಿಹಿ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ತಣ್ಣಕ್ಕಿರೋ ಮೊಸರು. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ನು ಪಳಪಳ ಅಂತ ಹೊಳೆಯುತ್ತೆ. ಇದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಯಥೇಚ್ಛವಾಗಿ ತಿಂತಾ ಬನ್ನಿ ಖಾಲಿ ಹೊಟ್ಟೆಲಿ. ನಿಮಗೆ BP ಥೈರಾಯ್ಡ್ ಇದ್ದರೆ ನಿಮ್ಮ ಡಾಕ್ಟ್ರನ್ನ ಒಂದ್ಸಲ ಕನ್ಸಲ್ಟ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ರೆಡಿ ಇದೆಯಾ? ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಸೋಪಲ್ಲಿ ನಾನು 2 ಥರ ಸೋಪ್ ಯೂಸ್ ಮಾಡ್ತೀನಿ. ಒಂದು ಮುಲತಿ ಸೋಪ್ ಯೂಸ್ ಮಾಡ್ತೀನಿ, ಮತ್ತು ಒಂದು ನಮ್ಮ ಲಾಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡಿದೆ ಪನ್ನೀರ್ ಹೂವಿಂದು. ಸೊ ಇವತ್ತು ನಾನು ಮುಲತಿ ಸೋಪಲ್ಲಿ ಫೇಸ್ ವಾಶ್ ಮಾಡೋದು ತೋರಿಸ್ತೀನಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸು ಹೋಗುತ್ತೆ, ಸತತವಾಗಿ ಯೂಸ್ ಮಾಡಬೇಕು ನೋಡಿ. ಓಕೆ, ಈಗ ಮುಲತಿ ನಾನು ಹೇಳಿದ್ನಲ್ಲ, ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನೀವು. ಮುಲತಿ ಮತ್ತು ನೀರು ನೋಡಿ ಇಲ್ಲಿ. ಓಕೆ, ಆಮೇಲೆ ಮುಖದ ಮೇಲೆ, ಇದು ಹೊಸ್ದಾಗಿ ಯೂಸ್ ಮಾಡೋರಿಗೆ ಇದನ್ನು ಅಪ್ಲೈ ಮಾಡಿ ಒಂದು 8 ನಿಮಿಷ ಇರ್ತೀನಿ. ನಾನು ತುಂಬ ದಿನ ಆಯಿತು ಮುಲತಿ ಹಾಕ್ಕೊಂಡು. ಓಕೆ, ಇಷ್ಟೇ. ಸೋಪು, ಮುಲತಿ ಪೌಡ್ರು, ಪ್ಯಾಚ್ ಟೆಸ್ಟು ಮತ್ತು ಪಿಗ್ಮೆಂಟೇಷನ್ ಸ್ಟಾರ್ಟಿಂಗಲ್ಲಿ ನಾನು ಕೆಲವೊಂದು ಹೇಳಿರ್ತೀನಿ ಅದನ್ನು. ಓಕೆ, ಈಗ ಒಂದು 8 ನಿಮಿಷ ಇರ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ನಾನು ಡೌಟ್ಸು ಕ್ಯೂರಿಯಸ್ ಇರ್ತೀನಿ. ಆಗಿದೆ, ಜಸ್ಟ್ ಅಬ್ಸರ್ವ್ ದಿ ಕ್ಲಾರಿಟಿ ಆಫ್ ಸ್ಕಿನ್. ಸೊ ನಿಮಗೆ ಮ್ಯಾಕ್ಸಿಮಮ್ ಚೇಂಜಸ್ ಗೊತ್ತಾಗುತ್ತೆ, ಬಟ್ ನಿಮ್ಗೆ ಸೂಟ್ ಆಗಬೇಕು ಆಯಿತಾ. ನಿಮ್ಗೆ ಸೂಟ್ ಆಗಲಿಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಪ್ಯಾಚ್ ಟೆಸ್ಟ್ ಅಂತ ನಾವು ಅದಕ್ಕೆ ಹೇಳೋದು, ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ 90%. ನೋಡಿ, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ, ಅತಿ ಮಧುರ, ಜ್ಯೇಷ್ಠ ಮದ್ದು. ಫೈನ್, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಕ್ಲಾರಿಟಿ ನೋಡಿ. ಓಕೆ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸುಮಾರು ಜನಕ್ಕೆ ಮುಲತಿ ಆಗಿಬರುತ್ತೆ. ನಾವು ಹೇಳಿದ್ದು ಫಾರ್ಮುಲಾನೇ ಟ್ರೈ ಮಾಡಿ. ಅವರೇನಂದರು, ನಾನೇನಂದೆ, ನೆಲ್ಲಿಕಾಯಿ ಕರಿಬೇವಿನ ಸೊಪ್ಪು ತಿಂತಾ ಬನ್ನಿ ಖಾಲಿ ಹೊಟ್ಟೆಲಿ. ಓಕೆ, ನೋಡಿ, ಜಸ್ಟ್ ಕ್ಲಾರಿಟಿ ನೋಡಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ವಾಟ್ಸಪ್ ಮಾಡೋರು ವಾಟ್ಸಪ್ ನಂಬರ್ ಕೊಡ್ತೀನಿ, ಸುಮಾರು ಜನ ಕೇಳ್ತಿದ್ದೀರಾ. ವಾಟ್ಸಪ್ ಮಾಡ್ಕೊಳ್ಳಿ, ಬುಕ್ಕಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಮುಲತಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬರಲ್ಲ.